ಆತ್ಮೀಯ ರೈತ ಬಂದವರೇ, ನೀವು ನಿಮ್ಮ ಜಮೀನಿನ ನಿಜವಾದ ಮೌಲ್ಯ ಎಷ್ಟು ಅಂತ ತಿಳ್ಕೊಂಡಿದ್ದೀರಾ? ಇದೇ ಪ್ರಥಮ ಬಾರಿಗೆ ನಮ್ಮ ಸಂಸ್ಥೆ ನಿಮ್ಮ ಒಂದು ಭೂಮಿ ಕಳೆದ 30 ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿತ್ತು, ಪ್ರೆಸೆಂಟ್ ಯಾವ ಕಂಡೀಷನ್ ಅಲ್ಲಿ ಇದೆ, ಮುಂದೆ ಭವಿಷ್ಯದಲ್ಲಿ ವೈಜ್ಞಾನಿಕವಾಗಿ ಈ ಒಂದು ಜಾಗ ಎಷ್ಟು ಅಭಿವೃದ್ಧಿನ ಕಾಣಬಹುದು ಅನ್ನೋಂತ ವೈಜ್ಞಾನಿಕವಾಗಿರುವಂತ ಒಂದು ರಿಪೋರ್ಟ್ ನ ಪ್ರೊವೈಡ್ ಮಾಡ್ತಾ ಇದೆ. ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿಗಳಾದ ರಿಮೋಟ್ ಸೆನ್ಸಾರಿಂಗ್, ಮಿಷಿನ್ ಲರ್ನಿಂಗ್, ಸ್ಯಾಟಲೈಟ್ ಡೇಟಾ, GPS ಡೇಟಾಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು LIR ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಮೊದಲನೇದಾಗಿ ನಿಮ್ಮ ಒಂದು ಲ್ಯಾಂಡ್ ಕಳೆದ 30 ವರ್ಷದಲ್ಲಿ ಎಷ್ಟು ಬಾರಿ ಭೂಕಂಪ ಆಗಿದೆ ಅಥವಾ ಎಷ್ಟು ಬಾರಿ ಫ್ಲಡ್ ಆಗಿ ನೀರ್ ನಿಂತಿದೆ ಅನ್ನೋದನ್ನ ತಿಳ್ಕೊಬಹುದು. ಇದರಿಂದ ನೀವು ನಿವೇಶನ ಇರ್ಬೋದು ಅಥವಾ ಜಮೀನು ಪರ್ಚೇಸ್ ಅಥವಾ ಸೇಲ್ ಮಾಡಬೇಕಿದ್ರೆ ಆ ಒಂದು ಮೂಲಭೂತ ಜಾಗ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ಪ್ರಾಪರ್ ವ್ಯಾಲ್ಯೂಯೇಷನ್ ಸಿಗುತ್ತೆ ಸ್ನೇಹಿತರೆ. ಅದೇ ರೀತಿ ಪ್ರತಿ ವರ್ಷ ಈ ಒಂದು ಜಾಗದಲ್ಲಿ ಎಷ್ಟು ಮಿಲಿಮೀಟರ್ ಮಳೆ ಆಗ್ತಾ ಇದೆ ಮತ್ತೆ ಎಷ್ಟು ಬಿಸಿಲಿನ ತಾಪಮಾನ ಬೀಳ್ತಾ ಇದೆ. ಸೊ ಇದರಿಂದ ನಿಮ್ಗೆ ಆ ಮಳೆಗೆ ಆಧಾರವಾಗಿ ಯಾವ ಬೆಳೆನ ಬೆಳಿಬಹುದು ಅನ್ನೋದು ಲೆಕ್ಕ ಸಿಗುತ್ತೆ. ಅದೇ ರೀತಿ ಇಲ್ಲಿ ಬೀಳ್ತಾ ಇರುವಂತ ಬಿಸಿಲಿನ ತಾಪಮಾನದಿಂದ ಸೋಲಾರ್ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯಾವ ಅವಕಾಶಗಳಿದೆ ಅನ್ನೋದನ್ನ ಕೂಡ ನೀವು ತಿಳ್ಕೊಬಹುದು. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಆಗಿ ಆ ಒಂದು ಜಾಗದಲ್ಲಿ ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡೋದಿದ್ರೆ, ಕಮರ್ಷಿಯಲ್ ಆರ್ ಎನಿ ರೆಸಿಡೆನ್ಷಿಯಲ್ ಮಾಡೋದಿತ್ತು ಅಂದ್ರೆ ಏರ್ ಕ್ವಾಲಿಟಿನ ಡೇಟಾ ಕೂಡ ನಾವು ಪ್ರೊವೈಡ್ ಮಾಡ್ತಿದೀವಿ. ಅದರಿಂದ ನೀವು ಯಾವ ದಿಕ್ಕಲ್ಲಿ ಒಂದು ಕನ್ಸ್ಟ್ರಕ್ಷನ್ ನ ಮಾಡೋದ್ರಿಂದ ಆ ಏರ್ ಫ್ಲೋ ನ ನೀವು ತಡಿಬಹುದು ಅನ್ನೋದು ಕೂಡ ಈ ಒಂದು ಡೇಟಾದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಆಗಿ ಯಾವುದೇ ಒಂದು ಜಮೀನಾಗ್ಲಿ ಅಥವಾ ನಿವೇಶನ ಆಗ್ಲಿ ವಾಟರ್ ಸೋರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಒಂದು ಜಾಗದಲ್ಲಿ ವಾಟರ್ ಸೋರ್ಸ್ ಎಲ್ಲಿಂದ ಕನೆಕ್ಟಿವಿಟೀಸ್ ಇದೆ ಅಂದ್ರೆ ಕೆರೆಯಿಂದ ಇದೆಯಾ, ಹೊಳೆಯಿಂದ ಇದೆಯಾ, ಅಥವಾ ಚಾನಲ್ ಇದೆಯಾ, ವಾಟರ್ ಚಾನಲ್ ಇದೆಯಾ, ಅಥವಾ ಅಂಡರ್ ಗ್ರೌಂಡ್ ವಾಟರ್. ಸೊ ಅಂತರ್ಜಲದ ಕ್ವಾಲಿಟಿ ಎಷ್ಟಿದೆ, ಎಷ್ಟು ಅಡಿನಲ್ಲಿ ನಮ್ಗೆ ನೀರ್ ಸಿಗ್ಬೋದು, ಈ ಡೇಟಾನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಎಲ್ಲಕ್ಕಿಂತ ತುಂಬಾ ಮುಖ್ಯವಾಗಿ ಆ ಒಂದು ಜಾಗ ಪಾಪ್ಯುಲೇಷನ್ ಮುಖಾಂತರನೇ ಡೆವಲಪ್ಮೆಂಟ್ ನ ನಾವು ನೋಡ್ಲಿಕ್ಕೆ ಸಾಧ್ಯ. ಅದರಿಂದ ಕಳೆದ 10 ವರ್ಷದಲ್ಲಿ ಎಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ, ಸೊ ಲಾಸ್ಟ್ ವರ್ಷಕ್ಕೂ ಅಂದ್ರೆ 10 ವರ್ಷದ ಹಿಂದೆಗೂ ಈಗಲೂ ಎಷ್ಟು % ಇನ್ಕ್ರೀಸ್ ಆಗಿದೆ ಅನ್ನೋದು ಈ ಡೇಟಾದಲ್ಲಿ ಗೊತ್ತಾಗುತ್ತೆ. ಹಾಗೇನೆ ನೈಟ್ ಲೈಟ್ ಆನ್ ಆಗುವಂತದ್ದು ಏನಿದೆ ಅಂದ್ರೆ ನೈಟ್ ಲೈಟ್ ವ್ಯೂ ಏನಿದೆ, ರಾತ್ರಿ ಬೆಳಕು, ಸೊ ಇದು ಎಷ್ಟು ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಮೇಲೆ ಸೊ ಆ ಒಂದು ಜಾಗದ ವ್ಯಾಲ್ಯೂಯೇಷನ್ ನಾವು ಕೌಂಟ್ ಮಾಡ್ಕೋಬಹುದು ಸ್ನೇಹಿತರೆ. ಈ ಡೇಟಾನು ಕೂಡ ಇದರಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಒಂದು ಜಾಗದ ಸುತ್ತಮುತ್ತ ಓಕೆ ಸರ್ಕಾರದಿಂದ ನಡೀತಾ ಇರುತ್ತೆ ಯೋಜನೆಗಳು ಯಾವ್ಯಾವ ಅಂದ್ರೆ ರೋಡ್ ಇರ್ಬೋದು, ರೈಲ್ವೆ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಏರಿಯಾಗಳು ಇರ್ಬೋದು, ಯಾವ ಯೋಜನೆಗಳು ಪ್ರಾರಂಭ ಆಗಿದೆ ಮತ್ತೆ ಯಾವಾಗಿಂದ ಪ್ರಾರಂಭ ಆಗಿದೆ, ಈ ಡೇಟಾಗಳು ಕೂಡ ಈ ಒಂದು ಡೇಟಾದಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಎಲ್ಲಕ್ಕಿಂತ ಕೊನೆಯದಾಗಿ ಈ ಒಂದು ಜಾಗದಲ್ಲಿ ನೀವು ಅಗ್ರಿಕಲ್ಚರ್ ನೇ ಕಂಟಿನ್ಯೂ ಮಾಡೋದಾಯ್ತು ಅಂದ್ರೆ ಯಾವ ಸಬ್ಸಿಡಿಗಳು ಸಿಗುತ್ತೆ. ಓಕೆ, ಸರ್ಕಾರ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಯಾವ್ಯಾವ ಸಬ್ಸಿಡಿ ಸ್ಕೀಮ್ಗಳಿದೆ, ಮತ್ತೆ ಆ ಒಂದು ಜಾಗಕ್ಕೆ ನೀವು ಸೋಲಾರ್ ಪ್ಯಾನಲ್ ಮಾಡೋದಾದ್ರೆ, ಪಂಪ್ ಸೆಟ್ ತಗೊಳ್ಳೋದಾದ್ರೆ, ಅಥವಾ ಯಾವ್ದಾದ್ರು ಮಿಲೆಟ್ಸ್ ಗಳನ್ನ ಬೆಳೆಯೋದಾದ್ರೆ ಯಾವ್ಯಾವ ಸ್ಕೀಮ್ಗಳ ಮುಖಾಂತರ ನೀವು ಪಡ್ಕೋಬಹುದು ಅನ್ನೋದು ಮಾಹಿತಿ ಕೂಡ ಇದರಲ್ಲಿ ಸಿಗುತ್ತೆ. ಒಂದ್ ವೇಳೆ ಅಲ್ಲಿ ಖಾಲಿ ಜಾಗ ಇದೆ, ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕು, ಮನೆ ಕಟ್ಟಬೇಕು ಅಂದ್ರೆ ಸೊ ಯಾವ ಸಬ್ಸಿಡಿಗಳಲ್ಲಿ ಮನೆ ಕಟ್ಟಲಿಕ್ಕೆ ಲೋನ್ ನ ತಗೋಬಹುದು, ಈ ಡೇಟಾಗಳು ಕೂಡ ಈ ಒಂದು ರಿಪೋರ್ಟ್ ಅಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಈ ರೀತಿ ಕನಿಷ್ಠ 15 ರಿಂದ 21 ಇಂಟೆಲಿಜೆನ್ಸ್ ರಿಪೋರ್ಟ್ ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಡೇಟಾ ಲ್ಯಾಂಡ್ ನ ಬೈ ಮಾಡೋರಿಗೆ, ಲ್ಯಾಂಡ್ ನ ಸೆಲ್ ಮಾಡೋರಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಗಳಿಗೆ, ಲೋನ್ ಪ್ರೊವೈಡ್ ಮಾಡೋರಿಗೆ, ಲೀಗಲ್ ಅಡ್ವೈಸರ್ಸ್ ಗಳಿಗೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಲ್ಯಾಂಡ್ ನ ಹಿನ್ನೆಲೆನ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದ್ರಿಂದ ಅಥವಾ ಬಿಟ್ ಮಾಡೋದ್ರಿಂದ ವೈಜ್ಞಾನಿಕವಾಗಿ ನಮಗೆ ತುಂಬಾನೇ ಲಾಭ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇಂದ ನಮ್ಗೆ ಆಗುವಂತ ಲಾಭ ಏನು ಅಂತ ನೋಡೋದಾದ್ರೆ, ಇವತ್ತು ಅನಗತ್ಯವಾಗಿ ಅನ್ಸೈಂಟಿಫಿಕ್ ಆಗಿ ಒಂದು ಜಾಗನ ಒಂದು ವ್ಯಾಲ್ಯೂನ ಪ್ರೈಸ್ ನ ಕೋಡ್ ಮಾಡೋಕ್ಕೂ ಮುಂಚೆ ಆ ಒಂದು ಜಾಗದ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಏನ್ ವ್ಯಾಲ್ಯೂ ಬಾಳುತ್ತೆ ಅನ್ನೋದನ್ನ ಸೊ ಈ ಒಂದು ಸ್ಯಾಟಲೈಟ್ ಡೇಟಾ ಮತ್ತು GPS ಡೇಟಾ ಮುಖಾಂತರ ಅನಾಲಿಸಿಸ್ ಮಾಡೋದ್ರಿಂದ ಒಂದು ವೈಜ್ಞಾನಿಕವಾಗಿ ನೀವು ಲ್ಯಾಂಡ್ ನ ಬೈ ಮಾಡಬಹುದು ಸ್ನೇಹಿತರೆ. ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಲ್ಯಾಂಡ್ ಆಗಿರ್ಬೋದು. ಇದರಿಂದ ಸಹಜವಾಗಿ ನೀವು ಲಕ್ಷಾಂತರ ರೂಪಾಯಿನ ಸೇವ್ ಕೂಡ ಮಾಡ್ಬೋದು ಅಥವಾ ಲಕ್ಷಾಂತರ ರೂಪಾಯಿನ ಸಂಪಾದನೆ ಕೂಡ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಡೇಟಾನ ತಕೊಳ್ಳೋದು ಹೇಗೆ ಅನ್ನೋದಾದ್ರೆ, ಸೊ ನೀವು ನಿಮ್ಮ ಒಂದು ಜಮೀನ್ ಏನಿದೆ ಅಥವಾ ನಿಮ್ಮ ನಿವೇಶನ ಏನಿದೆ ಅದ್ರ ಮಧ್ಯಭಾಗದಿಂದ ಒಂದು ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಕಳಿಸಿದ್ರೆ ಸಾಕು. ಸೊ ನಮ್ಮ ಒಂದು ಟೆಕ್ನಿಕಲ್ ಟೀಮು ಆ ಒಂದು ಬೌಂಡ್ರಿನ ಮ್ಯಾಪಿಂಗ್ ಮಾಡ್ತಾರೆ, ಅಂದ್ರೆ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ. ನೀವು ಆ ಬೌಂಡ್ರಿನ ಕನ್ಫರ್ಮ್ ಮಾಡ್ತು ಅಂದ್ರೆ ವಿತಿನ್ 24 ಅವರ್ಸ್ ಸೊ ಈ ಒಂದು ಲ್ಯಾಂಡ್ ಇಂಟೆಲಿಜೆನ್ಸ್ ರಿಪೋರ್ಟ್ ನಿಮ್ಗೆ PDF ಮುಖಾಂತರ ಸಿಗುತ್ತೆ. ಸೊ ಇದು ಮಿನಿಮಮ್ 20 to 25 ಪೇಜಸ್ PDF ಅಲ್ಲಿ ಸಿಗುತ್ತೆ. ಇದನ್ನ ನೀವು ಪ್ರಿಂಟ್ ಔಟ್ ತೆಗೆದು ಲಾಂಗ್ ಟೈಮ್ ನಿಮ್ಮ ಒಂದು ಲ್ಯಾಂಡ್ ನ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನ ನೀವು ನಿಮ್ಮ ನೆಕ್ಸ್ಟ್ ಜನರೇಷನ್ಗೂ ಕೂಡ ಕೊಡ್ಬೋದು ಸ್ನೇಹಿತರೆ. ಓಕೆ, ಸೊ ಹಾಗಿದ್ರೆ ಈ ಒಂದು ರಿಪೋರ್ಟ್ ನ ತಗೊಳ್ಳೋದಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಕೆಳಗಡೆ ಕಾಣಿಸ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ನೀವು ಪಡ್ಕೊಬಹುದು.